ಆತ್ಮೀಯ ವೀಕ್ಷಕರ, ಯುವ ನಿಧಿ ಫಲಾನುಭವಿಗಳಿಗೆ ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಡಿಸೆಂಬರ್ ತಿಂಗಳ ಹಣ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, DBT ಫುಷಲ್ ಅಂತ ತೋರಿಸ್ತಾ ಇದೆ, ಆದರೂ ಕೂಡ ಅಮೌಂಟ್ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಯುವ ನಿಧಿ ಹಣ ಸ್ಟಾಪ್ ಆಗುತ್ತೋ ಕಂಟಿನ್ಯೂ ಆಗುತ್ತೋ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಯಾರು ವಿಡಿಯೋನ ಮಿಸ್ ಮಾಡ್ಕೊಡ್ಕೋಬೇಡಿ. ಬನ್ನಿ ಸ್ನೇಹಿತರೆ, ನಿಮ್ಮದು ಡಿಸೆಂಬರ್ ತಿಂಗಳ ಹಣ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಅಮೌಂಟು ಕ್ರೆಡಿಟ್ ಆಗಿದೆ. ಯಾಕೆ ಕ್ರೆಡಿಟ್ ಆಗಿಲ್ಲ ಅಂದರೆ, ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ತೊಂದರೆ ಆಗಿದ್ದರೆ ಕ್ರೆಡಿಟ್ ಆಗಿಲ್ಲ. ಬಟ್ ನಿಮಗೆ ಈ ತಿಂಗಳು 30ನೇ ತಾರೀಕುವರೆಗೂ ಟೈಮ್ ಇದೆ. ಡಿಸೆಂಬರ್ ತಿಂಗಳ ಹಣ ಏನಾದರೂ ಫಂಡ್ ರಿಲೀಸ್ ಆಗಬೇಕು ಅಂದರೆ, ಕಡಿಮೆ ರಿಲೀಸ್ ಆಗಿದ್ರೆ ಕೂಡ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿರೋದಿಲ್ಲ. ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಡಿಸೆಂಬರ್ ತಿಂಗಳ ಪೆಂಡಿಂಗ್ ಇರುವಂಥ ಹಣ, ಯಾಕಂದರೆ ಈಗಾಗಲೇ ಕೆಲವೊಂದು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಡಿಸೆಂಬರ್ ತಿಂಗಳ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ ಅಂದರೆ ಅವರು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿರಬೇಕು. ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿದಿರಬೇಕು ಅಥವಾ ಇಂಜಿನಿಯರಿಂಗ್ ಮುಗಿದಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ನೀವು PG ಮಾಡಿದರೆ ಅಂದರೆ MCOM ಮಾಡಿದರೆ ಅಥವಾ MA ಮಾಡಿದರೆ ಮತ್ತೆ ನೀವು ಯುವ ನಿಧಿಗೆ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ಪನ್ನು ಪಡ್ಕೋತೀವಿ ಅನ್ನುವಂಥದ್ದು ಒಂದು ಭ್ರಮೆ. ಇದನ್ನು ತಲೆಯಿಂದ ತೆಗೆದು ಹಾಕ್ಬಿಡಿ. ಯಾಕಂದರೆ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿದವರಿಗೆ ಮಾತ್ರ ಯುವ ನಿಧಿ ಹಣ ಬರುತ್ತೆ. ಅದಾದ ಮೇಲೆ ನೀವು ಯಾವುದೇ ಹೈಯರ್ ಎಜುಕೇಷನ್ ಮಾಡಿ ಮತ್ತೆ ಯುವ ನಿಧಿಗೆ ಹಣಕ್ಕೆ ಅಪ್ಲೈ ಮಾಡ್ತೀನಿ ಅಂದರೆ ಅವ್ರಿಗೆ ಬರೋದಿಲ್ಲ. ಇದು ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಜನವರಿ ತಿಂಗಳ ಅಮೌಂಟು ಯಾವಾಗ ಬರುತ್ತೆ? ಜನವರಿ ತಿಂಗಳು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದರೆ, ಜನವರಿ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದರೆ, ಫೆಬ್ರವರಿ 25ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಫೆಬ್ರವರಿ 25ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಬೇಕು ಅಂದರೆ DBT ಫುಷಲ್ ಅಂತೇಳಿ ಚೇಂಜಸ್ ಆಗಬೇಕು. DBT ಸ್ಟೇಟಸನ್ನು ಚೆಕ್ ಮಾಡಿದಾಗ 180 ಡೇಸ್ ಅಂತ ತೋರಿಸ್ತಾ ಇತ್ತು, ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. DBT ಸ್ಟೇಟಸ್ ಶೋ ಆಗ್ತಾ ಇಲ್ಲ ಅಂದರೆ ಇನ್ನೂ ಒಂದು ಅಂಶ ಇದೆ ಸ್ನೇಹಿತರೆ. ಫೆಬ್ರವರಿ 28ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದರ ಜೊತೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನಾನು 15ನೇ ತಾರೀಕು ಮೇಲ್ಪಟ್ಟು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದೀನಿ, ನನಗೆ ಯಾವಾಗ ಅಮೌಂಟ್ ಬರುತ್ತೆ? ನೀವೇನಾದರೂ ಜನವರಿ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಫೆಬ್ರವರಿ ಕೊನೆಯ ಹಂತದವರೆಗೂ ಅಂದರೆ ಫೆಬ್ರವರಿ ತಿಂಗಳ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ರಿಲೀಸ್ ಆಗುತ್ತೆ. ಬಟ್ ಯಾಕೆ ರಿಲೀಸ್ ಆಗುತ್ತೆ ಕನ್ಫರ್ಮ್ ಆಗಿ ತಿಳಿಸ್ಬಿಡ್ತೀನಿ. ಏನು ಅಂದರೆ, ನೀವು ಜನವರಿ ತಿಂಗಳು 25ನೇ ತಾರೀಕು ಒಳಗಡೆ ಯಾವುದೇ ಅಮೌಂಟು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿಲ್ಲ. ಬಟ್ ಜನವರಿ 30ನೇ ತಾರೀಕಿಂದ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಶುರುವಾಗಿತ್ತು. ಯಾಕಂದರೆ 25ನೇ ತಾರೀಕು ಒಳಗಡೆ ಫಂಡ್ ರಿಲೀಸ್ ಆಗಿತ್ತು, 180 ಡೇಸ್ ಅಂತ ತೋರಿಸ್ತಾ ಇತ್ತು. ಬಟ್ ಫಂಡ್ ರಿಲೀಸ್ ಆದರೆ DBT ಸ್ಟೇಟಸ್ ಏನೇ ಇರಲಿ ನಿಮ್ಮ ಖಾತೆಗೆ ಯುವ ನಿಧಿ ಫಲಾನುಭವಿಗಳಿಗೆ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ನೀವೇನಾದರೂ 15ನೇ ತಾರೀಕು ಮೇಲ್ಪಟ್ಟು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಫೆಬ್ರವರಿ 28ನೇ ತಾರೀಕು ಒಳಗಡೆ ಕ್ರೆಡಿಟ್ ಆಗಲಿಲ್ಲ ಅಂದರೆ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.